ಕಳ್ತನ ಮಾಡೋ ತಪ್ಪಲ್ವಾ? ಯಾರ ಇವನೇ ತಂದು ಕೊಡ್ಬಿಟ್ಟು ನಾನ್ ಕಳ್ತನ ಮಾಡ್ತಂತೆ. ಇವ್ನ್ ತಂದು ಕೊಟ್ಟ ಬೆವ್ರ ನೋಡಲ್ಲಿ ಅಲ್ಲೋಡ್ ಬೆವ್ರ ನೋಡಲ್ಲಿ ಭಯ ಅವರೇ ಮಾಡೋದು ನೋಡಲ್ಲಿ. ಆಯಿಲ್ಮೆಂಟ್ ಇಕ್ಕಿದೀನಲ್ಲೇ ಬೆವರಲ್ಲ ಅದಲ್ಲಿ ಅಪ್ಪ ನಮ್ಗೆ ಅಲರ್ಜಿ ಆಯಿಲ್ಮೆಂಟ್ ಇಕ್ಕಿದೀನ ಬೆವರಲ್ಲ ಅದು. ಅಣ್ಣ ನಮಸ್ಕಾರ ಅಣ್ಣ, ಪ್ರಭು ಅಂತ. ಇದು ನಮ್ಮ ಫ್ರೆಂಡು ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ ಅಂತ. ಅದೇನು ಮಾಡಿದೆ, ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಬಂದೆ. ಪೆಟ್ರೋಲ್ ಬಂಕಲ್ಲಿ ಗೊತ್ತಲ್ಲ, ಬಾಟ್ಲಲ್ಲಿ ಪೆಟ್ರೋಲೇ ಕೊಡಲ್ಲ ಬಾಟ್ಲಲ್ಲಿ. ಅದಕ್ಕೆ ನಾನು ಹೋಗಿ ಹಿಂಗೆ ಅವ್ರ ಕಾಲ್ಗಿಲೆಲ್ಲ ಬಿದ್ದುಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಬಂದೆ ಅಣ್ಣ. ಆಮೇಲೆ ನಮ್ಮ ಫ್ರೆಂಡ್ ಏನು ಮಾಡ್ದೆ, ಫೋನ್ ಮಾಡ್ದ, ಈ ಥರ ಹಿಂಗೆ ಪೆಟ್ರೋಲ್ ನಾನು ಯಾರೋ ಥ್ರೋ ಮಾಡಿದ್ರು, ಅದು ಹಾಕ್ ಮಾಡ್ಕೊಳ್ಳೋಣ ಈ ಥರ ಹಿಂಗೆ ಪೆಟ್ರೋಲ್ ನಂಗೆ ಥ್ರೋ ಮಾಡಿದ್ರು, ಹಿಂಗೆ ನಾನು ಪೆಟ್ರೋಲ್ ಹಾಕ್ಸ್ಕೊಬಿಟ್ಟೆ, ನಿನ್ನ ಮನೆಗೆ ಹೋಗು ವಾಪಸ್ಸು ಅಂತ ಅಂದ್ಬಿಟ್ಟ. ಹಿಂಗೆ ಹಾಕ್ಸ್ಕೊಬಿಡು ಅಂತ ಹೇಳ್ದ. ಸರಿ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಇವಾಗ ಬಂದೆ ಈ ಕಡೆಯಿಂದ ನಾನು ಹೋಗ್ಬೇಕಣ್ಣ. ಇವಾಗ ಅದಕ್ಕೆ ಒಂದು 50 ರೂಪಾಯಿ ಹಾಕ್ಸ್ಕೊಬಿಟ್ಟಿದ್ದೀನಿ. ನಾನು ಹೋದ್ರೆ ಆಮೇಲೆ ಮತ್ತೆ ವಾಪಸ್ ನಿಮ್ಗೆ ಕಳಿಸ್ಕೊಡ್ತೀನಿ ಫೋನ್ಗೆ. ಒಂದು 50 ರೂಪಾಯಿ ಕೊಡ್ತೀರಾ ಪೆಟ್ರೋಲ್ಗೆ? ಯಾಕಣ್ಣ ಒಂದು 50 ರೂಪಾಯಿ ಕೊಡ್ತೀರಾ ಪೆಟ್ರೋಲ್ಗೆ? ಯಾಕಣ್ಣ ಕಾಸಿಲ್ಲ ಅಂದ್ರೆ ಯಾಕಣ್ಣ? ಇಲ್ಲ ಒಂದು 50 ರೂಪಾಯಿ ಕೊಟ್ರೆ ನಾನು ಹೋಗ್ಬಿಡ್ತೀನಿ. ಇಲ್ಲ 30 ಕೊಡಿ ಸಾಕು. ಪೆಟ್ರೋಲ್ ಅಣ್ಣ, ಒರಿಜಿನಲ್ ಪೆಟ್ರೋಲ್ ಅಣ್ಣ ಇದು. ನೋಡಿ ಕೊಡಿ, ನೋಡಿ ಕೊಡಿ. ಚೆನ್ನಾಗಿದ್ದಾನ ಪೆಟ್ರೋಲು? ಗೊತ್ತಿಲ್ಲ. ಅಲ್ಲ ಇದು ಮಾಡೋ ಸರಿನಾಗಿ ಅಲ್ಲ, ಪೆಟ್ರೋಲ್ನ ಕದ್ಕೊಂಡ್ಬಂದ್ಬಿಟ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರು ತಂಟೆಗೆ ಹೋದವನಲ್ಲ. ಈ ತರ ಮಾಡೋ ಸರಿನಾ ಹೇಳಿ? ಯಾರೋ ಗೊತ್ತಾಯಿಲ್ಲ ನನಗೆ. ಅಲ್ಲ ಜೊತೆಲಿ ಇದ್ರಲ್ಲ, ಯಾರ ಜೊತೆಲಿ? ನೀವು ಇವಾಗ ಬಂದೆ ಅವ್ರು ನನ್ನ ಕೇಳ್ತಾವ್ರೆ. ಯಾರು ಅವ್ರು ಬಂದು ನಿಮ್ಮ ಹತ್ರ ಕೇಳ್ತಾವ್ರೆ ಪೆಟ್ರೋಲ್ ನಿಮ್ಗೆ ಕೊಡ್ತೀನಿ ಅಂತ. ಕಾಸು ಕೊಡ್ರಿ ಅಂತ. ಏನಿದು ಪೆಟ್ರೋಲ್ ಅಂತ ಗೊತ್ತು? ಏನಿದು ಪೆಟ್ರೋಲ್ ಅಂತ ಗೊತ್ತು? ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡ ಹೇಳಿದೆ ಅವ್ರಿಗೆ. ನನಗೇನಿಲ್ಲ, ಅವರು ಬಾಟ್ಲು ಕೊಟ್ಬಿಟ್ಟು ಈ ತರ ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ನಮ್ಮ ಫ್ರೆಂಡ್ದು 50 ರೂಪಾಯಿ ಕೊಡು ಮನೆಗೆ ಹೋಗ್ಬೇಕು ಅಂತ ಕೇಳಿದ್ರು. ನನ್ನ ಹತ್ರ ಅದು ಚೇಂಜ್ ಇಲ್ಲ ಅಂತಂದೆ. ಏನಣ್ಣ ಡೀಲ್ ಮಾಡ್ತಾ ಇದ್ದೀರಾ ಇಬ್ರು? ಕಾಸಿಲ್ಲ ನಂತವ. ಇವಾಗ ನನಗೆ ಸತ್ಯ ಗೊತ್ತಾಗ್ಬಿಡ್ಬೇಕು. ಒಂದು ಏನ್ ಡೀಲ್ ಮಾಡ್ತಾ ಇದ್ದೀರಾ ಇಬ್ರು? ಇಲ್ಲಪ್ಪ, ನಾವೇನು ಹೌದು. ಎಷ್ಟು ಪೆಟ್ರೋಲ್ ಈ ತರ ಸೀಜ್ ಮಾಡಿದಿರಿ? ಯಾರು? ನಮ್ಗೆ ಅದೇ ಕೆಲಸ, ಪೆಟ್ರೋಲ್ ಬಂಕೆ ಒಂದ್ ಇಟ್ಕೊಂಡಿದ್ದೀವಿ. ಶಾಲೆಗಳ ತರ ಗೊತ್ತಿರೇನಪ್ಪ ನೀವು? ಮಾಡಿ ನೋಡ ಅವರೇ ಮಾಡಿರೋ ನೋಡಪ್ಪ. ಸತ್ಯ ಇವಾಗ ಗೊತ್ತಾಗ್ತಾ ಇದೆ. ಒಂದು ಪೆಟ್ರೋಲ್ ಬಂಕ್ ಈ ತರ ಮಾಡ್ಕೊಂಡು ಒಂದು ಪೆಟ್ರೋಲ್ ಬಂಕ್ ಮಾಡ್ಕೊಂಡಿದ್ದೀರಿ. ಮಾಡ್ಕೊಂಡ್ಬಿಟ್ಟಿದೀವಿ ನಾವು. ಬಂಕೆ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಈ ತಪ್ಪಲ್ವಣ ಈ ತರ ಮಾಡೋದು? ತಪ್ಪಲ್ವಾ? ಅದೇ ಅಲ್ಲಲ್ಲ, ಇವಾಗ ಒಂದು ಇದು ಕೊಡಿ ಅಣ್ಣ. ಈ ತರ ಮಾಡೋದು ತಪ್ಪಲ್ವಾ? ಇಬ್ರು ಸೇರ್ಕೊಂಡು ಈ ತರ ಇಬ್ರು ಸೇರ್ಕೊಂಡು ಮಾಡೋದು ಯಾರ ಗೊತ್ತೇ ಇಲ್ಲ ಮರಯ್ಯ. ಅದೇಂಗ್ ಇಬ್ರು ಸೇರ್ಕೊಂಡು ಮಾಡೋದು? ಯಾರ ಗೊತ್ತೇ ಇಲ್ಲ ಮರಯ್ಯ. ಅದೇಂಗ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ಗೊತ್ತೇ ಇಲ್ಲ. ಕಾಸು ಕೊಡ್ತೀನಿ. ಇರಪ್ಪ ಒಂದ್ ನಿಮಿಷ. ಇವಾಗ ಪೆಟ್ರೋಲ್ ಬಂಕ್ ಇಟ್ಕೊಂಡಿದ್ರಿ ತಾನೆ ನೀವು? ಅದೇಂಗ್ ಪೆಟ್ರೋಲ್ ಬಂಕ್? ಯಾವನ್ ಇಟ್ಕೊಂಡಿದ್ದ? ಅವ್ನು ಇಲ್ಲಿ ಇಟ್ಟಿದ್ದ. ಎಲ್ಲಿ? ಇಲ್ಲಿ ಇಟ್ಟಿದ್ದ. ಅವ್ನು ನನಗೆ ಬೇಡ ಅಂದ್ರೆ ಇಲ್ಲಿ ಇಟ್ಟಿದ್ನ? ಮತ್ತೆ ಪೆಟ್ರೋಲ್ ಬಂಕ್ ಮಾಡ್ಸಿದೀನಿ ಅಂದ್ರೆ ಇನ್ನೇನ್ ಹೇಳಿ ನಿನ್ಗ? ಡೀಲ್ ಅಂತಂದ್ರೆ ನನ್ಗೆ ಯಾರಂತ ಗೊತ್ತೇ ಇಲ್ಲ ಅಂತ ನಾನು ಹೇಳ್ತಾ. ಅಲ್ಲ ನೀವು ನನ್ಗೆ ಮೊದ್ಲೇ ಹೇಳ್ಬಿಟ್ಟಿದ್ರೆ 50 ರೂಪಾಯಿ ಕೊಡೋದ್ರ ಕೊಡ್ತಾ ಇದ್ನಲ್ಲ. ಈ ತರ ಯಾಕೆ ಮಾಡ್ತಾ ಇದೀರಾ? 50 ರೂಪಾಯಿ ಕೇಳಿ ಕೊಟ್ಬಿಡ್ತಾ ಇದ್ನಲ್ಲ. ನೀನ್ ಯಾವನು ಅಪ್ಪ ಹುಡುಗ? 50 ರೂಪಾಯಿ ಕೇಳಿ ಕೊಟ್ಬಿಡ್ತಾ ಇದ್ನಲ್ಲ. ನೀನ್ ಯಾವನು ಅಪ್ಪ ಹುಡುಗ? ನಿನಗೂ ನನ್ ಕಲೆಕ್ಷನ್ ಇಲ್ಲ. ನಾನು ನೋಡಪ್ಪ ಹಿಂಗೆ ಹೇಳೋದು, ಕಳ್ರಿ ಹಿಂಗೆ ಹೇಳೋದು. ಅಲ್ಲ ಒಟ್ಟಿಗೆ ಹಿಂಗ್ ಮಾಡ್ಕೊಂಡು ಡೀಲ್ ಮಾಡೋದ ನೀವು? ಗುರು ನಂಗೆ ಹೆಂಗ್ ಗೊತ್ತಿಲ್ಲ. ಅವರೇ ಹೇಳಿದ್ದು ಈ ತರ ಪೆಟ್ರೋಲ್ ತಗೋಪ್ಪ, ನಂಗೆ 50 ರೂಪಾಯಿ ಕೊಡು ಮನೆಗೆ ಹೋಗ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದ ಅವರೇ. ನನ್ನ ಹತ್ರ ರೇಜ್ ಆಗ್ಬೇಡ. ಅಲ್ಲ ಏನ್ ರೇಜ್ ಆಗೋದಲ್ಲ, ಮಾಡೋದ್ ಮಾಡ್ಬಿಟ್ಟು ಏನ್ ನೀವಿಬ್ರು ನನ್ ಮೇಲೆ ರೇಜ್ ಆಗ್ತಾ ಇದೀರಲ್ಲ? ಯಾಕೆ? ಅಲ್ಲೋಡಲಿ ಊರಪ್ಪ ನಿಂದು? ನಂದು ಇದೇ ಊರೇ. ಅದೇ ಕೆಲಸ ನಮಗ್ ನೋಡಿಲ್ಲ. ಯಾರಿಗೆ? ನಮಗೆ ಇಲ್ಲಿ ಇಲ್ಲೇ ಗೊತ್ತಾಗತ್ತಪ್ಪ ಯಾರು ರಿಚ್ ಅಂತ. ಇಲ್ಲೇ ಗೊತ್ತಾಗತ್ತೆ ನೋಡು. ಶೂ ನೋಡು, ಪ್ಯಾಂಟ್ ನೋಡು, ಶರ್ಟ್ ನೋಡು, ಎಲ್ಲ ಗೊತ್ತಾಗುತ್ತೆ. ಹೇಳಿದಾಗೆ ಪೆಟ್ರೋಲ್ ಬಂಕ್ ಇದ್ ಮಾಡಿದೀನಿ ಅಂತ. ಅಲ್ಲ ಏನ್ ಅನ್ಸಲ್ವಾ? ಇಲ್ಲಿ ಪೆಟ್ರೋಲ್ ಬಂಕ್ ಲೋಕೇಶನ್ ಇದಾರಲ್ಲ, ಲೋಕೇಶ್ ಅವ್ರ ತಮ್ಮನೇ ಶಿಷ್ಯ ಇವರು. ಪೆಟ್ರೋಲ್ ಬಂಕ್ ತಗೊಂಬಿಟ್ಟೆ ನಾನು. ಕಲ್ತಾನೆ ಮಾಡಿದ್ದೀನಿ. ಪೆಟ್ರೋಲ್ ಬಂಕ್ ಲೋಕೇಶನ್ ಇದಾರಲ್ಲ, ಲೋಕೇಶ್ ಅವ್ರ ತಮ್ಮನೇ ಶಿಷ್ಯ ಇವರು. ಪೆಟ್ರೋಲ್ ಬಂಕ್ ತಗೊಂಬಿಟ್ಟೆ ನಾನು. ಕಲ್ತಾನೆ ಮಾಡಿದ್ದೀನಿ. ನೋಡಿ ನೋಡು ಹೊಟ್ಟೆ ನೋಡಲ್ವೇ? ಏನ ಗೊತ್ತಾಗಲ್ಲೇನಪ್ಪ ಮರಯ್ಯ. ನೋಡಪ್ಪ ಮಾಡಿ ಹೊಟ್ಟೆ ನೋಡಲ್ಲ ಹೆಂಗ್ ಬಂದಿದೆ ನೋಡ್ದಾ? ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಏನ್ ಬರೀ ಕಲ್ತನ್ ತಿಂತಿಂದೆ ಹೊಟ್ಟೆ ಬಂದಿರೋದು. ನೋಡು, ಸತ್ಯ ಗೊತ್ತಾಗ್ಬಿಡ್ಬೇಕು. ಗೊತ್ತಾಗೈತಲ್ಲ ಇವಾಗ. ಹೇಳಿದ್ನಲ್ಲ, ಇನ್ನೇನ್ ಇವಾಗ? ಮತ್ತೆ ನಾನು ಏನ್ ಬೇಕಾದ್ರೂ ಮಾಡ್ಲಾ? ನಾನು ಒಂಥರ ಮೆಂಟ್ಲಿದ್ದಂಗೆ. ಏನ್ ಬೇಕಾದ್ರೆ ನಿಂತ್ಕೊಳ್ಳಿ ಮಾಡ್ತೀನಿ. ಮೊಬೈಲ್ ಮಾಡ್ಬಿಟ್ರೆ ಎದ್ರಕೊಂಡ್ಬಿಡ್ಬೇಕು ನಾವು. ಇವಾಗ ಅವ್ರ ಏನ್ ಬೇಕಾದ್ರೆ ಮಾಡ್ಕೊಂತ ಹೇಳಿದ್ರು. ಪೆಟ್ರೋಲ್ ಹಾಕಿ ಸುಟ್ಬಿಡು ಅಷ್ಟೇ. ಸುಟ್ಬಿಡು ನೋಡೋಣ ಇವಾಗ.
ಇವಾಗ ಅವ್ರು ಏನ್ ಬೇಕಾದ್ರೆ ಮಾಡ್ಕೊಂತ ಹೇಳಿದ್ರು ಪೆಟ್ರೋಲ್ ಹಾಕಿ ಸುಟ್ಬಿಡು ಅಷ್ಟೇ. ಸುಟ್ಬಿಡು ನೋಡೋಣ. ಅಯ್ಯೋ. ಬೆಂಕಿ ಇಡೋಕ್ ಮುಂಚೆ ಬೆಂಕಿ ಇಲ್ಲ ತಾನು ಕರ್ತಾರಪ್ಪ. ನಾನು ಎಷ್ಟೋ ಪೆಟ್ರೋಲ್ ನೋಡ್ಬಿಟ್ಟಿದ್ದೀನಿ. ನೋಡ್ಬಿಡು ನಾವು ನೋಡ್ಬಿಟ್ಟಿದೀವಿ. ಈ ತರ ಮಾಡೋದು ತಪ್ಪಲ್ವಾ? ಕಳ್ತನ ಮಾಡೋದು ತಪ್ಪಲ್ವಾ? ಏಯ್ ಯಾರ ಇವನೇ ತಂದು ಕೊಡ್ಬಿಟ್ಟು ನಾನ್ ಕಳ್ತನ ಮಾಡ್ತಂತೆ. ಇವ್ನ್ ತಂದ್ಕೊಟ್ಟ ಬೆವ್ರ ನೋಡಲ್ಲಿ ಅಲ್ಲೋಡ್ ಬೆವ್ರ ನೋಡಲ್ಲಿ ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಅವರೇ ಮಾಡೋದು ನೋಡಲ್ಲಿ. ಆಯಿಲ್ಮೆಂಟ್ ಇಕ್ಕಿದ್ದೀನಲ್ಲ ಬೇವ್ರಲ್ಲ ಅದಲ್ಲಿ ಅಪ್ಪ, ನಮ್ಗೆ ಅಲರ್ಜಿ. ಆಯಿಲ್ಮೆಂಟ್ ಇಕ್ಕಿದ್ದೀನ ಬೇವ್ರಲ್ಲ ಅದು. ಅದು ಈಟಿಗೆ ಬಂದಾಗ ಹಾಕೋತಾರ ಅದ್ ಬಿಡು. ಚಿಕನ್ ಅಂಗಡಿ ನಮ್ದು, ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡ್ತೀವಿ. ಈಟಿಗೆ ಬಂದಾಗ ಆಯಿಲ್ಮೆಂಟ್ ಹಾಕೋತೀವಿ. ಚಿಕನ್ ಅಂಗಡಿ ನಮ್ದು, ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡ್ತೀವಿ. ಈಟಿಗೆ ಬಂದಾಗ ಆಯಿಲ್ಮೆಂಟ್ ಹಾಕೋತೀವಿ. ಚಿಕನ್ ಅದು ಬೇರೆ ಇದು ಬೇರೆ, ಎಲ್ಲ ಸಪರೇಟ್, ಬರೀ ನಾಟಕ ಅಷ್ಟೇ. ಕೆಲಸ ಮಾಡತಾರ ಇದಾರೆ ಅವರು. ಓನರ್ ಅಲ್ಲಿ ಅಪ್ಪ ಅಂಗಡಿನೇ ನಾನು ಚಿಕನ್ ಅಂಗಡಿ. ನೀವು ಯಾವ ಓನರ್ ಆಗ್ರಿ ಅಣ್ಣ, ನಂಗೆ ಅದ್ ಬೇಡ ಸರಿನಾ? ಇದು ಮಾಡೋದು ತಪ್ಪಿದೆ. ಯಾಕಂದ್ರೆ 50 ರೂಪಾಯಿ ಕೇಳಿದೆ ಪ್ರೀತಿಯಿಂದ ಕೊಟ್ಬಿಡ್ತಿದೆ ಬಾರಲೆ. ಯಾಕಂದ್ರೆ 50 ರೂಪಾಯಿ ಕೇಳಿದೆ ಪ್ರೀತಿಯಿಂದ ಕೊಟ್ಬಿಡ್ತಿದೆ ಬಾರಲೆ. 50 ರೂಪಾಯಿ ಕೇಳಿದ್ರೆ ಪ್ರೀತಿಯಿಂದ ಕೊಟ್ಬಿಡ್ತಿದೆ. ಬಟ್ ಈ ತರ ಮಾಡೋದು ತಪ್ಪು. ಅಯ್ಯೋ ಅಲ್ಲ ನೋಡಿ, ಕೇಳಿ ಕೊಟ್ಬಿಡ್ತೀನಿ. ನೋಡಿ ದೊಡ್ಡವರ ಇದೀರಾ ಒಂದ್ಸತಿ ಈ ಲುಕ್ಗಳೆಲ್ಲ ಬೇಡ. ನನ್ ವಿಲನ್ ಲುಕ್ಗಳು ಇದೆಲ್ಲ ಬೇಡ. ಹೋಗ ಎಲ್ಲಿಗೆ ಹೋಗ್ಲಿ? ಯಾವನ ಪೆಟ್ರೋಲ್ ಕಲ್ತ್ಬಿಟ್ಟು ಎಲ್ಲಿಗೆ ಹೋಗ್ಲಿ ಅಂತೀರಾ? ಯಾವನ ಕತ್ತಿದ್ದ ನೀವಿಬ್ರು ಹೋಗಲ್ಲ. ಎಲ್ಲಿಗೆ ಹೋಗ್ಲಿ? ನಿನ್ನ ಕತ್ಬಿಟ್ರ ನನ್ ತಲೆ ಕೆಡ್ಸ್ಬಾರ್ದು. ಗುರು ಡೈರೆಕ್ಟ್ ಆಗಿ ಸಿಕ್ಕಾರೋ ಹಿಡ್ಕೊಂಡು ಹೋಗು. ಎಲ್ಲಿ ಕರ್ಕತ್ತೆ ನಡಿಯ. ಇವ್ನ ಯಾರು ಮತ್ತೆ ಇವ್ನ ಯಾರು? ಯಾವನ ಕೇಳವನ್ನ. ಮತ್ತೆ ನಿಂಗೆ ಗೊತ್ತಿರೋನು ಅಂತವನಲ್ಲ. ಯಾವನ ನನ್ಗೇನ್ ಗೊತ್ತವನು. ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ವಾಚ್ ಪಿಚ್ಕೊಂಡು ಕಳ್ಸ್ಕೊಣಪ್ಪ. ಬಾ ಕೈಕೋ ಹೋಗಲ್ಲ. ನಿನ್ನ ಇವಾಗ ಸರ್ ನೋಡೋಣ, ದೊಡ್ಡವ್ರ ತರ ಇದ್ದೀರಾ ನೋಡಿ. ಗುಗ್ಗು ಇದು ಆಯಿಲ್ಮೆಂಟ್ ಇಕ್ಕಿರೋದು. ಗುಗ್ಗು ಕಿವಿಲಿಲ್ಲ ನನ್ಗೆ ಕೇಳಿಸ್ತಾ ಇದೆ. ಗುಗ್ಗು ನನ್ಗಿಲ್ಲ, ಗುಗ್ಗೆ ಇದೀರ ಯಾವಾಗ ಕ್ಲೀನ್ ಆಗಿರ್ತೀನಿ ನಾನು. ನೋಡು, ಗುಗ್ಗು ಗಿಗ್ಗೆಲ್ಲ ಮಾತಾಡೋದು ಬೇಡ. ಈಗ ಪೆಟ್ರೋಲ್ ಕದ್ದಿದ್ದೀರಿ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನನಗೆ ಮ್ಯಾಟ್ರ್ ಗೊತ್ತಾಗ್ಬಿಡುದು. ಸತ್ಯ ನನಗೆ ಸತ್ಯ ಹೇಳ್ತಾ ಇಲ್ಲ ಲೋಕಿಯನ್ನು ಪೆಟ್ರೋಲ್ ಟ್ಯಾಂಕ್ ನಂದೆ ಅಂತ ಹೇಳ್ತಾ ಇದ್ದೀನಲ್ಲ. ಕಳ್ತನ ಮಾಡಿ ನೀವ್ ಮಾಡ್ಕೊಂಡ್ರ? ಬಂಕೆ ಮಾಡಿದ್ದೀನಲ್ಲ. ಮತ್ತೆ ಎಷ್ಟು ಕಳ್ತನ ಮಾಡಿದ್ರಿ? ಬಂಕೆ ಗುರು ಅವ್ರು ಭಯ ಪಡ್ಬೇಡ. ಇರೋದು 2.5 ಅಡಿ ಕಿತ್ಕೊಂಡು ಹೋಗು. ಹಂಗಂದ್ರೆ ಮುಟ್ ನೋಡ್ ನೀನು. ಇವಾಗ ನೋಡು, 2 ಅಡಿ ಕಾರ ಜಾಸ್ತಿ ಗೊತ್ತಲ್ಲ ನಿನ್ಗೆ. ಇಟ್ರೆ ಹಂಗೆ ಬಮ್ಮಿಗೆ. ಇರೇ ಅಣ್ಣ, ಒಂದ್ ನಿಮಿಷ ಇರೇ. ನೀವು ಯಾಕೆ ಸೆಂಟ್ರಲ್ ಯಾಕೆ ಬಂದ್ರಿ ಹೇಳಿ? ಬೇಜಾರಾಗ್ಬಿಡಿ. ದಯವಿಟ್ಟು ಸಾರಿ. ಮಗನೇ ಅವನು. ಹೌದಾ? ಸಂತ ದಯವಿಟ್ಟು ಸಾರಿ. ಎಲ್ಲರೂ ಬಿಡ್ಬಿಟ್ಟು ಅಣ್ಣ ಇನ್ನೊಂದು ಅಣ್ಣ ತೋರ್ಸ್ಕೊಬಿಟ್ಟು ವಿಡಿಯೋನ. ಸರಿನಾ, ಬೇಜಾರಾಗ್ಬಿಡಿ. ಸರಿನಾ? ದಯವಿಟ್ಟು ಸರಿ ಅಣ್ಣ. ಸರಿನಾ, ಒಂದು ಆಯ್ ಮಾಡ್ಬಿಡಿ. ಏನ್ ಅನಿಸ್ತಲ್ಲ ಈ ತರ? ಫುಲ್ ಭಯ ಆಯ್ತದ ಮರ. ನಾವೆಲ್ಲ ಆತರ ಮಾಡಾರಲ್ಲ, ಏನೂ ಇಲ್ಲ. ನಾವು ನೋಡಿ ಅಂಗಡಿ ಇಟ್ಕೊಂಡು ದುಡಿಮೆ ಮಾಡೋರು. 50 ರೂಪಾಯಿಗೆ 50 ಮೊಟ್ಟೆ ಹೊಡೆಯೋರು ನಾವು. ಇವಾಗ ಗೌರ್ಮೆಂಟ್ ಈ ತರ ರೂಲ್ಸ್ ಮಾಡಿದಾರಲ್ಲ. ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಕೊಡ್ತಾ ಇಲ್ಲ ಈಗ. ಯಾರ್ಯಾರೋ ಅಲ್ಕ ನನ್ನ ಮಕ್ಳು ಬಾಂಬ್ ಬ್ಲಾಸ್ಟ್ ಮಾಡ್ತಾವ್ರೆ. ಕೇಳಿ ಅಣ್ಣ, ಇದು ಕೇಳಿ ಅಣ್ಣ. ನಿಮ್ ಕಡೆಯಿಂದ ಒಂದು ಮೆಸೇಜ್ ಹೇಳಿ ಬೇರೆಯವರುಗಳಿಗೆ. ಬೆವರು ಓಡಿಸ್ಕೊತಾ ಇದ್ದೀರಾ? ನಿಮ್ ಕಡೆಯಿಂದ ಒಂದು ಮೆಸೇಜ್. ಗುರ್ತಿಲ್ಲ ಪರ್ಸಲ್ ದಿಢೀರ್ ಬಂದ್ಬಿಟ್ರೆ ಭಯ ಆಗಲ್ಲ. ಆಗುತ್ತೆ, ನನಗೂ ಆಗುತ್ತೆ, ಅವ್ನಿಗೂ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಬಟ್ ಆದ್ರೂ ಚೆನ್ನಾಗಿದೆ. ಇವ್ರೇ ಹೇಳಿ ಬನ್ನಿ ಕಡೆ. ನಮ್ ಉಸ್ತುವಾರಿ ಇವ್ರೆ. ಅಲ್ಲಿಂದ ಅಣ್ಣ ಎಲ್ಲರೂ ಒಟ್ಟಿಗೆ ಆಯ್ ಮಾಡೋಣ. ಬನ್ನಿ ಅಣ್ಣ. ಆಯ್ ಮಾಡೋಣ, ಬನ್ನಿ ಬೈ. ಸುಮ್ಮನೆ ಪಾಪ ಅವಶ್ಯಕತೆಯವ್ರಿಗೆಲ್ಲ ಎಲ್ಲರೂ ಒಂದೇ. ಏನಪ್ಪ ವಿಷಯ ಅಂತಂದ್ರೆ ಹೇಳ್ಬಿಡಪ್ಪ, ಅದು ಏನಕ್ಕೋಸ್ಕರ ಅಂತ. ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ನ ಕೊಡ್ತಾ ಇದ್ದಾರೆ ಬಾಟ್ಲ್ಗಳಲ್ಲಿ. ಎಲ್ಲ ಸ್ಟಾಪ್ ಮಾಡಿದ್ದಾರೆ ಈಗ. ಯಾಕಂದ್ರೆ ಬೇರೆ ಹುಡುಗರು ಪೆಟ್ರೋಲ್ ಬಾಂಬ್ ಮಾಡ್ತಾ ಇದ್ದಾರೆ. ಅದರಿಂದ ಪಬ್ಲಿಕ್ಗೆ ಅವೇರ್ನೆಸ್ ಆಗ್ತಾ ಇದೆ, ಮತ್ತೆ ಅದರಿಂದ ಇಶ್ಯೂ ಆಗ್ತಾ ಇದೆ. ಸೊ ಯಾರು ಪೆಟ್ರೋಲ್ ಬಂಕ್ ಅಲ್ಲಿ ಬಾಟ್ಲಲ್ಲಿ ಪೆಟ್ರೋಲ್ ಇಸ್ಕೋಬೇಡಿ. ಬಟ್ ಎಲ್ಲರೂ ಕೇಳ್ಬೋದು ನೀವೇನ್ ತಗೊಬಂದ್ರಿ ಅಂತ. ನಮ್ ಬೈಕಲ್ಲಿ ಕಳ್ತನ ಮಾಡ್ಕೊಂಡ್ ಬಂದು ನಮ್ಮ ಬೈಕ್ ಬಿಟ್ಕೊಂಡು ಬಂದಿದ್ದು ಮಾಡ್ತಾ ಇರೋದು. ಥ್ಯಾಂಕ್ ಯು ಅಣ್ಣ. ದಯವಿಟ್ಟು ಕ್ಷಮಿಸಿ. ನಿಮ್ಮ ಮಕ್ಕಳು ಅನ್ಕೊಳ್ಳಿ. ಸರಿ.